ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಒಂದು ರ್ಯಾಂಡಮ್ ಆಗಿರೋ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಮದುವೆ ಫಂಕ್ಷನ್ ಇತ್ತು, ಸೊ ಅಲ್ಲಿಗೆ ರೆಡಿಯಾಗಿ ಹೋಗಿದ್ದೆ. ಸೊ ಹೋಗಿದ್ದು ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಔಟ್ಫಿಟ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ. ಸೊ ಸ್ಯಾರಿನ ಹಾಕೊಂಡು ಹೋಗಿದ್ದೆ, ಒಂಥರ ಡಿಫ್ರೆಂಟಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಅಂದರೆ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಅಲ್ಲ, ಒಂಥರ ಬೀಡ್ಸ್ ಎಲ್ಲ ಹಾಕ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಂಗೇನೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಹಂಗೆ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಫ್ರೆಶ್ ಅಪ್ ಆದಮೇಲೆ ಇದು ಹಾಕೊಂಡಿರೋ ಅಂಥ ವಸ್ತುಗಳು, ಬಳಸಿರೋ ಅಂಥ ವಸ್ತುಗಳನ್ನೆಲ್ಲ ಹಂಗಂಗೆ ಚೆಲ್ಲಪಿಲ್ಲಿ ಮಾಡಿ ಇಟ್ಬಿಟ್ಟಿದೆ. ಪ್ರತಿ ಒಂದು ವಸ್ತುನೂ ಕೂಡ ಅದಾದ್ರ ಜಾಗಕ್ಕೆ ಎತ್ತಿಡ್ತಾ ಇದ್ದೀನಿ. ವಾಚಸ್ ಆಗಿರ್ಬೋದು, ಬ್ಯಾಂಗಲ್ಸು ಮತ್ತು ಸೇಫ್ಟಿ ಪಿನ್ಸು, ಪ್ರತಿ ಒಂದನ್ನು ಕೂಡ ಅದಾದ್ರ ಪ್ಲೇಸ್ಗೆ ಎತ್ತಿಟ್ಟು, ಮತ್ತು ಗೋಲ್ಡ್ ಜ್ಯುವೆಲ್ಲರಿ ಕೂಡ ಹಾಕೊಂಡು ಹೋಗಿದ್ದೆ, ಅದನ್ನು ಕೂಡ ಅಷ್ಟೇ ಅದಾದ್ರ ಪ್ಲೇಸ್ಗೆ ನೀಟಾಗಿ ಎತ್ತಿಟ್ಟು, ಸ್ವಲ್ಪ ಸ್ಯಾರಿ ಎಲ್ಲ ಅದು ಸ್ವೆಟ್ ಆಗಿರ್ತೀವಲ್ಲ, ಸೊ ಸ್ಮೆಲ್ಲೆಲ್ಲ ಬಂದಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ಒಂದು ಸತಿ ಒದ್ರಿ ಮತ್ತು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ನೆರಳಲ್ಲೇ ಇಟ್ಟಿರ್ತೀನಿ. ಅಂದರೆ ಬಿಸಿಲಿಗೆ ಹಾಕೋಕೆ ಹೋಗಲ್ಲ, ಡೆಲ್ ಆಗುತ್ತೆ, ಕಲರ್ ಶೇಡ್ ಆಯ್ತದೆ ಅಂತ. ಸ್ವಲ್ಪ ಹೊತ್ತು ಹಂಗೇನೆ ಇಟ್ಟು ಸ್ವಲ್ಪ ಅದನ್ನು ಮಡ್ಚಿಡ್ತಾ ಇದ್ದೀನಿ. ಸೊ ಈ ಥರ ನಡೀತಾ ಇರುತ್ತೆ ಅಲ್ವಾ ಕೆಲಸಗಳು ಪ್ರತಿಯೊಂದೂ. ಸೊ ಅದಾದಮೇಲೆ ಸ್ವಲ್ಪ ತಲೆ ಬಿಸಿ ಅಂತ ಅನ್ನಿಸ್ತಾ ಇತ್ತು. ಹಂಗೇನೆ ಸ್ವಲ್ಪ ಏರ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಮಸಾಜ್ ಮಾಡ್ಕೋತಾ ಇದ್ದೆ. ಒಂದೊಂದು ಟೈಮ್ ಸಿಕ್ಕಾಬಿಟ್ಟೆ ಕೆಲಸ ಅಂತ ಅನಿಸ್ತಾ ಇರುತ್ತೆ, ಬಟ್ ಒಂದೊಂದು ಟೈಮ್ ಕೆಲಸನೇ ಇಲ್ವೇನೋ, ಸ್ವಲ್ಪ ಫ್ರೀಯಾಗಿದ್ದೀನೇನೋ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಸೇಮ್ ಎಲ್ಲರಿಗೂ ಹಂಗೇನೆ ಫೀಲ್ ಆಗುತ್ತೆ ಅಂತ ನನಗೆ ಗೊತ್ತು. ಒಂದೊಂದು ಟೈಮ್ ತುಂಬ ಕೆಲಸ ಇರುತ್ತೆ, ಅಯ್ಯೋ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಅದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಕೆಲಸನ ಮುಗಿಸ್ಬಿಡ್ಬೋದು. ಒಂದೊಂದು ಸಿಂಪಲ್ ಕೆಲಸನ ಲೇಝಿ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಸೊ ಇವಾಗ ನೆಕ್ಸ್ಟ್ ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಇವತ್ತು ಬಂದುಬಿಟ್ಟು ನನ್ನ ಬರ್ಡೇ ದಿನದ ವ್ಲಾಗು. ಇದನ್ನು ಸಪ್ರೇಟ್ ವ್ಲಾಗ್ ಬೇರೆ ಹಾಕ್ತೀನಿ, ಬಟ್ ಈ ದಿನ ಬಂದುಬಿಟ್ಟು ಬರ್ಡೇ ದಿನದ ವ್ಲಾಗ್. ಸೊ ಬೇಗ ಅಂದರೆ ಒಂಥರ ಖುಷಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಪಟ ಅಂತ ಬೇಗ ಎದ್ದೆ. ಸೊ ಎದ್ದು ಸ್ಕ್ರೀನೆಲ್ಲ ರಿಮೂವ್ ಮಾಡಿದೆ. ಇನ್ನೂ ಅಷ್ಟೊಂದೇನು ಬೆಳಕು ಆಗಿರಲಿಲ್ಲ, ಸ್ವಲ್ಪ ಮಂಕಾಗೆ ಲೈಟಾಗಿತ್ತು ಅಷ್ಟೇ. ಸೊ ಎದ್ದು ಸ್ವಲ್ಪ ಹೊತ್ತು ಆರಾಮಾಗಿ ಈಚೆಗಡೆ ಬಂದು ನೋಡಿಕೊಂಡು ಮತ್ತು ನನ್ನ ರೋಟೀನ್ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಬಂದ ತಕ್ಷಣ ನಾನು ಹೊಸ್ಲನ್ನ ತೊಳೆದು ರಂಗೋಲಿ ಎಲ್ಲ ಬಿಡಿಸಿ ಆಮೇಲೆ ನೆಕ್ಸ್ಟ್ ನನ್ನ ಕೆಲಸಗಳನ್ನ ಮುಗಿಸ್ತಾ ಇರ್ತೀನಿ. ಬರ್ಡೇ ದಿನ ಅಂತಂದರೆ ಪ್ರತಿಯೊಬ್ಬರಿಗೂ ಖುಷಿ ಇರುತ್ತೆ ಅಲ್ವಾ. ಸೊ ಹೌದು, ನನಗೂ ಕೂಡ ಸಿಕ್ಕಾಬಟ್ಟೆ ಖುಷಿ. ಒಂಥರ ಏನೋ ಡಿಫ್ರೆಂಟ್ ವೈಬ್ಸ್ ಅಂತೀವಿ ಅಲ್ವಾ. ಸೊ ಮಾಮೂಲಿ ಇರೋ ದಿನಕ್ಕೂ ಆ ದಿನ ಬರೋದಕ್ಕೂ ತುಂಬ ವೆಯ್ಟ್ ಮಾಡ್ತಾನೇ ಇರ್ತೀವಿ. ನೆಕ್ಸ್ಟ್ ಮಂತು, ನೆಕ್ಸ್ಟ್ ದಿನ ಆ ಥರ. ಸೊ ಅದನ್ನ ನಡೀತಾನೆ ಇರುತ್ತೆ. ಸೊ ನಾನು ಕೂಡ ಅಷ್ಟೇ, ಎಕ್ಸೈಟ್ಮೆಂಟ್ ಅಂತೂ ಸಿಕ್ಕಾಬಟ್ಟೆ ಇರುತ್ತೆ. ಸೊ ಬೇಗ ಎದ್ದು ಪ್ರತಿ ಒಂದು ಕೆಲಸನೂ ಪಟ ಅಂತ ಮುಗಿಸಿದ್ದೀನಿ. ಸೊ ಏನಕ್ಕೆ ಅಂತಲೇ ಗೊತ್ತಿಲ್ಲ, ಬಟ್ ಸಿಕ್ಕಾಬಟ್ಟೆ ಫಾಸ್ಟಾಗಿ ಬೇಗ ಮಾಡಬೇಕು, ಲೇಜಿನೆಸ್ ಇರಬಾರ್ದು, ಈ ದಿನ ಸ್ವಲ್ಪ ಖುಷಿಯಾಗಿರಬೇಕು ಅನ್ನೋ ಥರ. ಬಟ್ ಮದುವೆಗಿಂತ ಮುಂಚೆ ಡಿಫ್ರೆಂಟ್ ಆಗಿತ್ತು ಬರ್ಡೇ, ಪ್ರತಿಯೊಂದೂ ಡಿಫ್ರೆಂಟ್ ಆಗಿತ್ತು. ಬಟ್ ಮದುವೆ ಆದಮೇಲಂತೂ ನನ್ನ ಬರ್ಡೇ ಇವತ್ತು ನಾನು ಕೆಲಸ ಮಾಡೋಂಗಿಲ್ಲ, ನಾನು ಟಿಫನ್ ಮಾಡಲ್ಲ, ಅಡುಗೆ ಮಾಡಲ್ಲ, ಸೊ ಆ ಥರ ಏನೂ ಇಲ್ಲವೇ ಇಲ್ಲ. ಸೊ ಪ್ರತಿಯೊಂದೂ ಮಾಮೂಲಿ ಡೈಲಿ ನಾನು ಯಾವ ಥರ ರೋಟೀನ ಸ್ಟಾರ್ಟ್ ಮಾಡಿರ್ತೀನಿ ಅದೇ ಥರ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಸೊ ಆದ್ರೂ ಒಂಥರ ಖುಷಿನೇ. ಮದುವೆ ಆದಮೇಲೆ ಬರ್ಡೇ ಇನ್ನೂ ಒಂಥರ ಡಿಫ್ರೆಂಟ್ ಆಗಿದೆ ಮದುವೆಗಿಂತ ಮುಂಚೆಗಿಂತನೂ. ಸೊ ನೆಕ್ಸ್ಟ್ ನಾನು ಹೊಸ್ಲನ್ನ ತೊಳೆದು ಮತ್ತು ರಂಗೋಲಿನ ಬಿಡಿಸ್ದೆ. ಸೊ ಹಂಗೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಯಾರಾದರೂ ಡೈಲಿ ರಂಗೋಲಿ ಬಿಡಿಸೋರಿಗೆ ಎಲ್ಪ್ ಆಗ್ಬೋದೇನೋ ಅಂತ. ನನಗೆ ರಂಗೋಲಿ ಬಿಡಿಸೋದೇನು ಅಷ್ಟೊಂದು ಗೊತ್ತಿಲ್ಲ, ಒಂದು ತಕ್ಕಮಟ್ಟಿಗೆ ಪರವಾಗಿಲ್ಲ. ನನಗೆ ಎಷ್ಟು ಬರುತ್ತೆ, ನಾನು ಎಷ್ಟು ಕಲ್ತಿದ್ದೀನಿ ಅಂದರೆ ಸ್ವಲ್ಪ ಬೇಸಿಕ್ಕಾಗಿ ಅಂತೂ ಬಿಡಿಸ್ತೀನಿ, ಪರವಾಗಿಲ್ಲ, ಅಷ್ಟೊಂದೇನಿಲ್ಲ. ಸೊ ಓಕೆ, ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊಂಡಿದ್ದೀನಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ. ಸೊ ಹೊಸ್ಲಿಗೆಲ್ಲ ರಂಗೋಲಿ ಬಿಡಿಸಾದ್ಮೇಲೆ ಅರಿಶಿನ ಕುಂಕುಮನೆಲ್ಲ ಹಾಕ್ತೆ. ಸೊ ಮತ್ತು ತುಳಸಿ ಕಟ್ಟೆ ಹತ್ರನೂ ಕೂಡ ಬಿಡಿಸ್ದೆ. ಮತ್ತು ಆಚೆಗಡೆ ನೀರೆಲ್ಲ ಎರಚಿ ಬಿಟ್ಟಿದ್ದೆ ಅಲ್ವಾ. ಸೊ ಅಲ್ಲೂ ಕೂಡ 7 to 1 ಡಾಟಲ್ಲಿ ಈ ರಂಗೋಲಿನ ಬಿಡಿಸಿದ್ದೀನಿ. ಸೊ ನಿಮ್ಗೇನಾದರೂ ಯೂಸ್ ಆಗುತ್ತೆ ಅಂದರೆ ನಂತರ ಸಿಂಪಲ್ಲಾಗಿ ಈಸಿ ಆಗೋವಂಥ ಮೆಥಡಲ್ಲಿ ಬಿಡಿಸ್ಕೋಬೇಕು, ಈಸಿಯಾಗಿರೋ ರಂಗೋಲಿನ ಬಿಡಿಸ್ಬೇಕು ಅನ್ನೋರು ಟ್ರೈ ಮಾಡಿ ನೋಡಿ ಆಯಿತಾ.
ಸೊ ರಂಗೋಲಿ ಎಲ್ಲ ಬಿಡಿಸಿದ್ದಾಯಿತು. ಸೊ ಹೇಗಿದೆ ನನ್ನ ಸಿಂಪಲ್ ರಂಗೋಲಿ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೆಕ್ಸ್ಟ್ ರಂಗೋಲಿ ಬಿಟ್ಟು ಬಂದಾದಮೇಲೆ ನಂದು ಮಾಮೂಲಿ ಡೈಲಿ ರೊಟೀನ್ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಹಾಲಲ್ಲಿರೋ ಸ್ಕ್ರೀನ್ಸ್ ಎಲ್ಲ ರಿಮೂವ್ ಮಾಡಿ ವಿಂಡೋಸ್ ಎಲ್ಲ ಓಪನ್ ಮಾಡ್ತೀನಿ. ಅಂದರೆ ಒಂದು ಸ್ವಲ್ಪ ಟೈಮ್ಸ್ ಬಿಸಿ ಗಾಳಿ ಇರುತ್ತೆ ಅಲ್ವಾ, ನಾವು ಉಸಿರಾಡಿ ಅದರಿಂದ ಫ್ರೆಶ್ ಗಾಳಿ ಬರಲಿ ಸ್ವಲ್ಪ ಟೈಮ್ಸ್ ಅಂತ ವಿಂಡೋಸ್ ಎಲ್ಲ ಓಪನ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ನಂದು ಅಡುಗೆ ಮನೆ ಡ್ಯೂಟಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಪಾತ್ರೆಗಳೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ತೊಗೊಬಂದು ಅದಾದ್ರ ಪ್ಲೇಸ್ಗೆ ಅದನ್ನೆಲ್ಲ ಅರೇಂಜ್ ಮಾಡಿ ಇಟ್ಟಿರ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಟಿಫನ್ ಏನು ಮಾಡಬೇಕು ಮತ್ತು ನೆಕ್ಸ್ಟ್ ಕೆಲಸ ಏನು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಫಸ್ಟು ಸ್ವಲ್ಪ ಬಿಸಿನೀರು ಮತ್ತು ಗಂಜಿನ ಕಾಯಿಸ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಟಿಫನ್ನ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡ್ಕೋತೀನಿ. ಸೊ ಹಂಗೇನೆ ನಿಮ್ಮ ಜೊತೆ ಟಿಫನ್ ಏನು ಮಾಡ್ತೀನಿ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಗಂಜಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಗಂಜಿ ಕೂಡ ಆಯಿತು. ಸ್ವಲ್ಪ ಆಚೆ ಬಿಸಿನೀರು ಕಾಯಿಸೋಕ್ಕೆ ಅಂತ ಹೊರಗಡೆ ಕೂತೆ, ಬರುವಷ್ಟರಲ್ಲಿ ಸ್ವಲ್ಪ ಗಂಜಿ ಉಕ್ಕಿ ಎಲ್ಲ ಸುದ್ದೋಯ್ತು. ಸೊ ಅದು ಮತ್ತೆ ಇನ್ನೊಂದು ಕೆಲಸ ಆ್ಯಡ್ ಆಯಿತು. ಮತ್ತು ರೆಸಿಪಿ ವ್ಲಾಗ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ರೆಸಿಪಿ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟನ್ನ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಫಸ್ಟು ನಾವು ಏನು ಪಾತ್ರೆ ಯೂಸ್ ಮಾಡ್ತೀವಿ ಅಲ್ಲಿಗೆ ಸ್ವಲ್ಪ ಬಿಸಿನೀರನ್ನ ಕಾಯಕ್ಕಿಡಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಗಂಜಿನೂ ಕೂಡ ಒಂದು ಲೋಟಕ್ಕೆ ಬಿಟ್ಟು ಮತ್ತು ಬಿಸಿನೀರನ್ನು ಕೂಡ ಕಾಯಿಸಿಟ್ಟಿದ್ದೀನಿ. ಬಿಸಿನೀರು ಕುಡಿಯೋರಿಗೆ ಬಿಸಿನೀರು, ಗಂಜಿ ಕುಡಿಯೋರಿಗೆ ಗಂಜಿ. ಹಾಗೆಯೇ ಮಧ್ಯಾಹ್ನ ಸಾಂಬಾರಿಗೆ ಅಂತ ಸ್ವಲ್ಪ ಬೇಳೆನ ನೆನೆಸಿಟ್ಟಿದ್ದೆ. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಬಾಣಲೆಗೆ ಸ್ವಲ್ಪ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಅಲ್ಲಿಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಲಿಕ್ಕೆ ಬಿಡಬೇಕು. ಸೊ ಕುದ್ದ ನಂತರ ಅಲ್ಲಿಗೆ ಶಾವಿಗೆನ ತೆಗೆದು ಅದರೊಳಗಡೆ ಹಾಕೋದು. ಸೊ ಆಲ್ರೆಡಿ ಶಾವಿಗೆ ಫ್ರೈ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಜಸ್ಟ್ 1 or 2 ಮಿನಿಟ್ ಒಳಗಡೆ ಪಟ್ಟಂತ ಸ್ವಲ್ಪ ಅದು ಮಿಕ್ಸ್ ಮಾಡೋದ್ರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಸೊ ಅದನ್ನು ಸೋಸ್ಕೊಳ್ಳೋದು, ಅಂದರೆ ಸ್ವಲ್ಪ ನೀರೆಲ್ಲ ಬಸ್ಕೊಂಡಾಗ ಅದು ಸರಿಯಾಗಿ ಬೆಂದಿರುತ್ತೆ. ಸೊ ಅಷ್ಟೇ ನಾನು ಈ ಥರ ಶಾವಿಗೆ ಉಪ್ಪಿಟ್ಟನ್ನ ಮಾಡೋದು. ತುಂಬ ಚೆನ್ನಾಗಿ ಉದುರು ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ಇಷ್ಟ ಇಲ್ಲ ಅಂದ್ರವರು ಮಾಮೂಲಿ ಮೆಥಡ್ ಮಾಡ್ತಾರಲ್ವ, ಸೊ ಆ ಥರ ಕೂಡ ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು 1 ಮಿನಿಟ್ಗೆ ಬೆಂದೋಗ್ಬಿಡುತ್ತೆ. ಅದನ್ನು ಜಾಲರಿ ಸೋಸ್ಕೋತೀವಲ್ವ, ಸೊ ಅದರಲ್ಲಿ ತೆಗೆದಿಟ್ಟು ನೀಟಾಗಿ ನೀರನ್ನೆಲ್ಲ ಸೋಸ್ಕೊಂಡಾದ್ಮೇಲೆ ಅಲ್ಲಿಗೆ ಸ್ವಲ್ಪ ತಣ್ಣೀರನ್ನ ಹಾಕ್ಬಿಟ್ಟು ಅದನ್ನು ತೊಳೆದು ಸೈಡಲ್ಲಿ ಎತ್ತಿಟ್ಕೊಳ್ಳೋದು. ಅಂತ ಕಡಲೆಬೇಳೆ, ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು. ಅದಾದಮೇಲೆ ನಾವು ಉದುರಾಗಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವ, ಅದನ್ನು ಹಾಕಿ ತಿರುಗ್ಕೊಳ್ಳೋದು. ಬೇಕು ಅಂದರೆ ಕಾಯಿ ತುರಿನ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸರಿ ಚೆನ್ನಾಗಿ ಉದುರಾಗಿಯೇ ಸೂಪರಾಗಿ ಟೇಸ್ಟ್ಫುಲ್ಲಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಸೊ ಮೇಲ್ಗಡೆ ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳಿ. ಸೊ ನಾನು ಹಾಕ್ಕೊಂಡಿದ್ದೆ ಅದು, ಬಟ್ ಆ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಆ ಥರ ಹಾಕ್ಕೊಳ್ಳಿ, ತುಂಬ ಸಕ್ಕತ್ತಾಗಿ ಬರುತ್ತೆ. ಇದ್ರ ಜೊತೆ ಚಟ್ನಿ ಕಾಂಬಿನೇಷನ್ ಅಂತೂ ಮಸ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ನೋಡ್ತಾ ಇರ್ಬೋದು ಸೂಪರಾಗಿ ಬಂದಿದೆ ರೆಸಿಪಿ. ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು. ಅದು ಬೆಂದಾಗ ಅದನ್ನು ತಣ್ಣೀರಲ್ಲಿ ತೊಳೆದಿಟ್ಕೊಳ್ಳಿ. ಸೊ ಆವಾಗ ಚೆನ್ನಾಗಿ ಉದ್ರಾಗಿ ಬರುತ್ತೆ. ಇದು ಮೇನ್ ಬೇಸಿಕ್ ಟಿಪ್ಸು ಈ ರೆಸಿಪಿಗೆ. ಸೊ ರೆಸಿಪಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.